ಇನ್ನು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಜಪಾನ್, ಅಮೆರಿಕ ಬಳಿಕ ಭಾರತ ಐತಿಹಾಸಿಕ ಸಾಧನೆ ಮಾಡಿದೆ. ನಿಗದಿತ ಕಕ್ಷೆ ಸೇರುವಲ್ಲಿ ಆದಿತ್ಯ L1 ನೌಕೆ ಯಶಸ್ವಿಯಾಗಿದೆ. ಈ ಬಗ್ಗೆ ಇಸ್ರೋ ಟ್ವೀಟ್ ಮಾಡಿ, ಇಂಡಿಯಾ, ನಾನು ನನ್ನ ಸ್ಥಾನವನ್ನು ತಲುಪಿದ್ದೇನೆ. ಆದಿತ್ಯ L1 ಯಶಸ್ವಿಯಾಗಿ ಕಕ್ಷೆ ಸೇರಿದೆ. L1 ಪಾಯಿಂಟ್ ಹ್ಯಾಲೋ ಆರ್ಬಿಟ್ ಕಕ್ಷೆಗೆ ಸೇರ್ಪಡೆಯಾಗಿದೆ ಅಂತ ಸಂತಸ ಹಂಚಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಇಸ್ರೋ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನೋಡಿ, ಈ L1 ಇದೆಯಲ್ಲ, ಸೂರ್ಯನಿಗೆ ಕಳಿಸೋದು ಭಾಳ ಕಷ್ಟ, ಅಷ್ಟು ಈಸಿ ಅಲ್ಲ. ಮಂಗಳ ಗ್ರಹಕ್ಕೆ ಕಳಿಸ್ಬೋದು, ಯಾವುದೇ ಗುರು ಗ್ರಹಕ್ಕೂ ಕಳಿಸ್ಬೋದು, ಚಂದ್ರನಿಗೂ ಕಳಿಸ್ಬೋದು. ಯಾಕಂದರೆ ಅಲ್ಲಿ ಹೋಗಿ ಬೀಳತ್ತೆ, ಅದು ಒಂದು ಎಂಡ್ ಪಾಯಿಂಟ್ ಇದೆ. ಇದು ಹಾಗಲ್ಲ, ಇದು ಬಾಹ್ಯಾಕಾಶದಲ್ಲಿ ಒಂದು ಕಡೆ ಭೂಮಿ ಇರುತ್ತೆ, ಒಂದು ಕಡೆ ಸೂರ್ಯ ಇರ್ತಾನೆ. ಇವರ ನಡುವಿನ ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ, ಗುರುತ್ವಾಕರ್ಷಣ ಶಕ್ತಿಯ ನಡುವಲ್ಲಿ ಅದನ್ನು ನಿಲ್ಲಿಸಬೇಕು. ಈ ಕಡೆ ಸೂರ್ಯ ಎಳೀತಾ ಇರ್ತಾನೆ, ಈ ಕಡೆ ಭೂಮಿ ಎಳೀತಾ ಇರುತ್ತೆ, ಅಲ್ಲಿ ಅದು ನಿಲ್ಲಬೇಕು. ಆಮೇಲೆ ಸೂರ್ಯನನ್ನು ನೋಡಬೇಕು. ಈ ರೀತಿ ಆಗತ್ತೆ. ಏನಾಗುತ್ತೆ, ಭಾಳ ದೊಡ್ಡ ಸಾಧನೆ ಇದು. ನಮ್ಮ ಇಸ್ರೋ ಸೂರ್ಯ ಶಿಕಾರಿಯನ್ನು ಮಾಡಿದೆ. ಸೆಪ್ಟೆಂಬರ್ 2, 2023ರಂದು ಆದಿತ್ಯ L1 ನಭಕ್ಕೆ ಹಾರತ್ತೆ. 123 ದಿನಗಳ ಸುದೀರ್ಘ ಪ್ರಯಾಣ ಮಾಡಿದೆ ಆದಿತ್ಯ L1. ಭೂಮಿಯಿಂದ 15 ಲಕ್ಷ ಕಿಲೋಮೀಟರ್ ದೂರ ಪ್ರಯಾಣ ಮಾಡಿದೆ. ಅಂದರೆ ಸೂರ್ಯನ ಹತ್ತಿರಕ್ಕೆ ಹೋಗಿ ನೋಡೋದು. ಭೂಮಿ ಸೂರ್ಯನ ನಡುವಿನ ಅಂತರ 15 ಕೋಟಿ ಕಿಲೋಮೀಟರ್. ಇದು 15 ಲಕ್ಷ ಹೋಗಿರೋ, ಆಯಿತಾ, 0.01. 7 ಸಾಧನವನ್ನು, ಅದರಲ್ಲಿ 7 ಸಾಧನ ಹೊತ್ತೊಯ್ದಿದೆ. ಅಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ ಅದರಲ್ಲಿ. ಆದಿತ್ಯ L1 ಉಪಗ್ರಹದ ತೂಕ 1475 kg. ಉಪಗ್ರಹದ ಜೀವಿತಾವಧಿ 5 ವರ್ಷ 2 ತಿಂಗಳು. ಆದಿತ್ಯ L1 ಉಡಾವಣೆಗೆ 400 ಕೋಟಿ ಖರ್ಚಾಗಿದೆ. ಏನು ಸಾಧನಗಳು ಏನು ಕೆಲಸ ಮಾಡುತ್ತೆ ಅಂತ ನೋಡಿ. ಇದು ಎಷ್ಟು ದೊಡ್ಡ ಪ್ರಯೋಗ, ಎಷ್ಟು ದೊಡ್ಡ ಸಂಶೋಧನೆ ಅಂತಂದರೆ, ಸೂರ್ಯನ ಕಿರಣಗಳ ಅಧ್ಯಯನವನ್ನು ಮಾಡುತ್ತೆ. ನಾಳೆ ಆಸ್ಟ್ರೋನಾಟ್ ಯಾರಾದರೂ ಹೋದಾಗ ತೊಂದರೆ ಆಗತ್ತಾ, ಆ ಸೂರ್ಯನ ಕಿರಣಗಳ ಪ್ರಭಾವ ಏನು, ಆ ಮೇಲ್ಮೈಯಲ್ಲಿ ಹೆಂಗೆ ಅಷ್ಟು ಬಿಸಿ ಇರುತ್ತೆ. ಇನ್ನು ಕೋರ್ ಇರೋದು ಬೇರೆ, ಸೂರ್ಯನ ಕೋರ್ ಅಥವಾ ಭೂಮಿಯ ಒಳಗಡೆ ಹೋದಂಗೆ ಬಿಸಿ ಬಿಸಿ ಜಾಸ್ತಿ ಆಗುತ್ತೆ. ಮೇಲ್ಮೈಯಲ್ಲಿ ಹೆಂಗಿರಿ ಬೆಂಕಿ, ಅದನ್ನು ಮಾಡುತ್ತೆ. ಸೂಟ್ ಅನ್ನುವಂಥ ಒಂದು ಉಪಕರಣ ಇದೆ. ಇದು ಸೂರ್ಯನ ನೇರಳಾತೀತ ಚಿತ್ರವನ್ನು ತೆಗೆಯುತ್ತೆ, ಅಲ್ಟ್ರಾವೈಲೆಟ್. ಇನ್ನು ಸೊಲೆಕ್ಸ್ ಅಂತ ಇದೆ, ಸೂರ್ಯನ ಕಡಿಮೆ ಶಕ್ತಿ ಎಕ್ಸ್ರೇ ಮೂಲಕ ಅಳೆಯುತ್ತದೆ. ಆಮೇಲೆ ಹೆಲೋಸ್ ಅಂತ ಇದೆ, ಸೂರ್ಯನ ಅಧಿಕ ಶಕ್ತಿ ಎಕ್ಸ್ರೇ ಮೂಲಕ ಅಳೆಯುತ್ತೆ, ಕಡಿಮೆ ಆಸ್ಪೆಕ್ಟ್ಸ್, ಸೌರ ಮಾರುತ ಕಣದ ಪ್ರಯೋಗ. ಇದೆಲ್ಲ ಸೈನ್ಸ್ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ. ಇನ್ನು ಪ್ಲಾಸ್ಮಾದ ವಿಶೇಷತೆಗಳ ಅಧ್ಯಯನವಾಗುತ್ತೆ, ಅಲ್ಲಿ ಏನಿದೆ ಸೂರ್ಯನಲ್ಲಿ ಅಂತೇಳಿ. ಆಮೇಲೆ ಸೂರ್ಯನ ಗುರುತ್ವಾಕರ್ಷಣೆ ಅಧ್ಯಯನ ಕೂಡ ಆಗುತ್ತೆ. ಆಮೇಲೆ ಭಾಳ ಮುಖ್ಯವಾಗಿ ನಿಮಗೆ ಸ್ವಲ್ಪ ತಪ್ಪಿದ್ರು ಕೂಡ, ನಾನು ಹೇಳ್ತಾ ಇದ್ನಲ್ವ, ಸ್ವಲ್ಪ ತಪ್ಪಿದ್ರು ಕೂಡ L1 ನೌಕೆ ಹೆಂಗೆ ನಿಲ್ಲಿಸಬೇಕು ಅಂತಂದರೆ, ಆ ಕಡೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಈ ಕಡೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ, ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸಬೇಕು. ಇಲ್ಲ ಅಂತಂದರೆ ಓಡೋಗ್ಬಿಡುತ್ತೆ. ಇನ್ನು ಸೂರ್ಯನ ಅಧ್ಯಯನ ಯಾಕೆ ಬೇಕು ಅಂತೇಳಿ ನೋಡಿ. ಭೂಮಿಯ ಉಳಿವು ಅಳಿವು ಸೂರ್ಯನಿಂದ ನಿರ್ಧಾರ ಆಗುತ್ತೆ. ಸೂರ್ಯ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿರೋ ನಕ್ಷತ್ರಗಳ ಗುಣಸ್ವರೂಪ ಅಧ್ಯಯನಕ್ಕೆ ಇದು ಪೂರಕ. ಸೂರ್ಯನ ಬಗ್ಗೆ ಬೇರೆ ದೇಶಕ್ಕಿಂತ ಹೆಚ್ಚು ಅಧ್ಯಯನ ಮಾಡುವಂಥ ಒಂದು ಅವಕಾಶ. ಸೌರ ಜ್ವಾಲೆಯ ಶಕ್ತಿಯ ಕುರಿತು ಅಧ್ಯಯನಕ್ಕೆ ಸಹಕಾರಿ. ಸೌರ ಜ್ವಾಲೆಗಳಿಂದ ಆಗಬಹುದಾದಂಥ ಹಾನಿ ತಿಳುವಳಿಕೆ. ಸೌರ ಜ್ವಾಲಯದ ಅಪಾಯದ ಬಗ್ಗೆ ಅರಿವು, ಮುನ್ನೆಚ್ಚರಿಕೆ. ಭೂಮಿಯ ಗುರುತ್ವಾಕರ್ಷಣೆ ವಲಯದ ಹೊರಗೆ ಅಧ್ಯಯನ, ಇದೆಲ್ಲವನ್ನು ಮಾಡ್ತಾರೆ. ಇವತ್ತು ಸೈಂಟಿಸ್ಟ್ಗಳು ಬಂದಿದ್ದರು, ನಾನು ಕೇಳಿದವ್ರ ಹತ್ರ, ಸರ್ ಇದೆಲ್ಲ ಆದಾಗ ನಮಗೆ ಈ ಬ್ರಹ್ಮಾಂಡದ ಬಗ್ಗೆ ತಿಳಿತಾ ಹೋದಾಗ ಏನಾಗುತ್ತೆ ಅಂತ. ಅವರು ಏನು ಹೇಳಿದ್ರು ಗೊತ್ತಾ, ಇನ್ನೊಂದು 25 ವರ್ಷ ಕಳೆದಂತ ಏನಾಗುತ್ತೆ ಅಂತಂದರೆ, ನಾವು ಇಷ್ಟು ವರ್ಷಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ಎಲ್ಲ ಓದ್ತೀವಲ್ಲ, ಅದು ಒಂದು ಚಾಪ್ಟರ್ ಆಗಿರುತ್ತೆ. ಯಾಕಂದರೆ ಅಷ್ಟಿದೆ ಕಲಿಯೋಕ್ಕೆ ನಮಗೆ ಅಂತೇಳಿ. ಎನಿವೆ, ನಮ್ಮ ಭಾರತ ದಾಪುಗಾಲಿಡ್ತಾ ಇದೆ. ಇಸ್ರೋ ಮತ್ತೊಂದು ಹೆಜ್ಜೆಯನ್ನು ಭಾಳ ಯಶಸ್ವಿಯಾಗಿಟ್ಟಿದೆ. ಅದಕ್ಕೆ ನಮ್ಮೆಲ್ಲರ 140 ಕೋಟಿ ಭಾರತೀಯರ ನಮನಗಳು. ಇದು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ.